ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2/2/26ಕ್ಕೆ SSLC ಸೋಷಿಯಲ್ ಸೈನ್ಸಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ 2 ನಡೀತಾ ಇದೆ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, 80 ಸ್ಕೋರಿಂಗ್ ಪ್ಯಾಕೇಜ್ನ ಥರ್ಡ್ ಪಾರ್ಟ್ ವಿಡಿಯೋ ಇದೆ. ಸೊ ಇದರಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಸೊ 80 ಅಂಕದ ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟಲ್ಲಿ 1 ಅಂಕ 2 ಅಂಕದ ಕವರ್ ಮಾಡಿದ್ದೀನಿ. 50 ಮಾರ್ಕ್ಸು ಪಾಸಿಂಗ್ ಪ್ಯಾಕೇಜನ್ನು ಕೂಡ ಕೊಟ್ಟಿದ್ದೆ. ಸೊ ಎಕ್ಸ್ಪೆಕ್ಟೆಡ್ ಯಾರಿಗೆ ಕ್ವಶನ್ಸ್ ಬೇಕಲ್ಲ ಕ್ವಶನ್ಸುಗಳನ್ನು ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಎಲ್ಲಕ್ಕಿಂತ ಮುಂಚೆ ಕಮೆಂಟನ್ನು ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ 3 ಮಾರ್ಕರಲ್ಲಿ ಬರ್ತಕ್ಕಂಥ ಫಸ್ಟ್ ಮೇನ್ ಕ್ವಶನ್, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ಸೊ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಶುಂಠಿಗೆ ಯುರೋಪಿನಲ್ಲಿ ಅಧಿಕ ಬೇಡಿಕೆ ಇತ್ತು. ಕಾನ್ಸ್ಟಾಂಟಿನೋಪಲ್ ನಗರದ ಪತನವಾಯಿತು. ಟರ್ಕರು ಹೆಚ್ಚಿನ ತೆರಿಗೆ ವಿಧಿಸಿದರು. ವರ್ತಕರಿಗೆ ವ್ಯಾಪಾರದ ಲಾಭವಿಲ್ಲ. ವೈಜ್ಞಾನಿಕ ಸಲಕರಣೆಗಳಾದ ದಿಕ್ಸೂಚಿ, ಸಿಡಿಮದ್ದು, ಭೂಪಟ, ಅಸ್ಟ್ರೋಲೋಬ್ ನಾವಿಕರಿಗೆ ಸಹಾಯವಾಯಿತು. ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್, ಪೋರ್ಚುಗಲ್ ರಾಜ ಸಮುದ್ರ ಮಾರ್ಗ ಶೋಧನೆಗೆ ಸಾಹಸಿ ನಾವಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ಬರ್ತಕ್ಕಂಥ ಮ್ಯಾಕ್ಸಿಮಮ್ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳು. ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಓಕೆನಾ. ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟುಕೊಟ್ಟ. ಔಧನ ನವಾಬ ಶುಜ್ ಉದ್ ದೌಲ್ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ನೀಡಿದ. ಮೀರ್ ಜಾಫರ್ನ ಮರಣ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಗೆ ನಿರ್ವಹಿಸಿದರು. ಬ್ರಿಟಿಷರು ಬಂಗಾಳದ, ಬಿಹಾರ, ಒಡಿಸ್ಸಾದ ಒಡೆಯರಾದರು. ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿ ಜಾರಿಯಾಯಿತು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪ್ಲಾಸಿ ಕದನ. ಇದು ಸ್ಟೇಟ್ ಪ್ರಿಪ್ರೇಟರಿ ಫಸ್ಟಲ್ಲಿ ನಿಮಗೆ ಕೇಳಿದರು, ಬಟ್ ಆದರೂ ಕೂಡ ಸ್ವಲ್ಪ ಗೊತ್ತಿರಲಿ. ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಇನ್ನು ಪರಿಣಾಮಗಳಲ್ಲಿ ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಮತ್ತು ಈ ಕಾಲದ ವರ್ಗದಲ್ಲಿದ್ದ ಲೋಭಿತನ ಪ್ರಕಟವಾಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪನಿ ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೀತದ. ಸಿರಾಜ್ ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ನಷ್ಟವಾಗಿ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ನೀಡಿದ ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಮುಂದಿನ ಪ್ರಶ್ನೆ, ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಣವನ್ನು ಪಡಿಸಿದ? ಪದ್ಮನಾಭಪುರದಿಂದ ತಿರುವಂತನಪುರಕ್ಕೆ ರಾಜಧಾನಿಯನ್ನು ಸ್ಥಳಾಂತರ ಮಾಡಿದ. ಕರಿಮೆಣಸು ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸಿರ್ತಕ್ಕಂಥ ಡಚ್ಚರನ್ನು ತಡೆಗಟ್ಟಿದ. ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ಗಳನ್ನು ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಈ ಯುದ್ಧದಲ್ಲಿ ಡಚ್ಚರಿಗೆ ಸೋಲಾಯಿತು, ಅವರಿಗೆ ಅಪಾರ ನಷ್ಟವಾಯಿತು. 1753ರಲ್ಲಿ ಡಚ್ಚರು ಸಂಪೂರ್ಣವಾಗಿ ಸೋತು ಶರಣಾದರು. ಕೊಚ್ಚಿ ವಿಶ್ವದ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು ಅಂತ ಬರೆದ್ರೆ ಸಾಕು. ಇನ್ನು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಅಂತ ಇದೆ. ಸೊ ಆಲ್ರೆಡಿ ನಿಮಗೆ ಈ ಪ್ರಶ್ನೆನೂ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಕೇಳಿದರು. ಓಕೆ, ಸೊ ಹೀಗಾಗಿ ನಾನು ಅದನ್ನು ಇನ್ನೂ ಒಂದು ಸಾರಿ ಬೇಕಾದರೆ ನೋಡ್ಕೊಡ್ರಿ. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ವೈಜ್ಞಾನಿಕ ಆಲೋಚನಾ ಕ್ರಮ, ಪ್ರಜಾಪ್ರಭುತ್ವ ಗುಣವನ್ನು ಬೆಳೆಸಿಕೊಳ್ತಾರೆ. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ. ವೃತ್ತಪತ್ರಿಕೆಗಳು ಸರ್ಕಾರ ನೀತಿಗಳನ್ನು ವಿಮರ್ಶೆ ಮಾಡ್ತವೆ. ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ಹುಟ್ಟಿಕೊಳ್ತವೆ. ಜಗತ್ತಿನಾದ್ಯಂತ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಗ್ತದೆ. ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಳ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಬ್ರಿಟಿಷ್ ಕಂದಾಯ ನೀತಿ ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿತು. ಮೋಸ್ಟ್ ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಂಡೋಗಿ. ಅಂದರೆ ರೈತರನ್ನು ಶೋಷಿಸುವ ಮೂಲಕ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿ ಮಾಡ್ತದೆ. ಜಮೀನ್ದಾರರ ಶೋಷಣೆಯಿಂದ ರೈತರಿಗೆ ಸಂಕಷ್ಟವಾಗ್ತದೆ. ಭೂಮಿ ಮಾರಾಟದ ವಸ್ತುವಾಗ್ತದೆ. ಭೂಮಿ ಪರಭಾರೆ ಮಾಡಿ ಸಾಲವಾಗಿ ಪಡೆಯಬಹುದಾಗಿತ್ತು. ಜಮೀನ್ದಾರರು ಕಂದಾಯ ಕೊಟ್ಟಲು ಭೂಮಿ ಪರಭಾರೆ ಮಾಡ್ತಾಯಿದ್ರು. ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣವಾಗ್ತದೆ. ಇಂಗ್ಲೆಂಡಿನ ಕೈಗಾರೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುವನ್ನೇ ಬೆಳೆಯಬೇಕಾಯಿತು. ಸೊ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು 1935ರ ಕಾಯ್ದೆ ಮೋಸ್ಟ್ ಇಂಪಾರ್ಟೆಂಟ್, ಏಕೆಂದರೆ ಅದು ಸಂವಿಧಾನದ ರಚನೆಗೆ ಬುನಾದಿಯನ್ನು ಹಾಕಿತ್ತು. ಸಂವಿಧಾನದ ಬಹಳ ಅಂಶಗಳು 1935ರ ಕಾಯ್ದೆಯಲ್ಲಿ ಇವೆ. ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡ್ತದೆ. ಬ್ರಿಟಿಷ್ ಪ್ರಾಂತ್ಯ, ದೇಶೀಯ ಸಂಸ್ಥಾನ ಹಾಗೂ ಆಶ್ರಿತ ರಾಜರನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟದ ರಚನೆ ಆಗ್ತದೆ. ಕೇಂದ್ರದಲ್ಲಿ ದ್ವಿಸರ್ಕಾರದ ಸ್ಥಾಪನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ರದ್ದು. ಫೆಡರಲ್ ಕೋರ್ಟ್ ಸ್ಥಾಪನೆ ಆಗ್ತದೆ. ಇನ್ನು 19ನೇ ಶತಮಾನವನ್ನು ಭಾರತದ ಪುನರುಜ್ಜೀವನ ಕಾಲ ಅಂತಲೇ ಏಕೆ ಕರಿತೀವಿ? ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಭಾರತೀಯರಿಗೆ ಲಭ್ಯವಾಗ್ತದೆ. ಇಂಗ್ಲಿಷ್ ಶಿಕ್ಷಣ ದೊರೀತದ. ಭಾರತೀಯರಿಗೆ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆಯ ಪರಿಚಯ.
ವೈಚಾರಿಕತೆಯ ಮನೋಭಾವ ಬೆಳೀತದೆ. ಭಾರತೀಯ ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿ. ಬ್ರಿಟಿಷರು ಸುಧಾರಣಾ ಚಳವಳಿಯನ್ನು ಬೆಂಬಲಿಸ್ತಾರೆ. ಬ್ರಿಟಿಷರು ಸಮಾಜಕ್ಕೆ ಹಾನಿಕಾರಕವಾದ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನೆಕ್ಸ್ಟ್ ಬರೋದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಸೊ ಲಾಸ್ಟ್ ಟೈಮ್ ಪೆರಿಯಾರ ಚಳವಳಿ ಬಂದಿತ್ತು, ಈ ಸರಿದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣದ ಗುರಿಯನ್ನು ಹೊಂದಿತ್ತು. ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಮಾಡಬೇಕಂತ ಹೇಳ್ತಾರೆ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಅಂತ ಹೇಳ್ತಾರೆ. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸ್ತಕ್ಕಂಥ ದೇವಾಲಯಗಳಿಗೆ ಪರ್ಯಾಯವಾಗಿರ್ತಕ್ಕಂಥ ದೇವಾಲಯಗಳ ನಿರ್ಮಾಣವನ್ನು ಮಾಡ್ತಾರೆ. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಚಳವಳಿಯನ್ನು ಆರಂಭವನ್ನು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸ್ತಾರೆ. ಪೆರಿಯಾರ ಚಳವಳಿಯ ಮುಖ್ಯಾಂಶಗಳು ಲಾಸ್ಟ್ ಟೈಮ್ ಕೇಳಿದರು. ಇದು ಬ್ರಾಹ್ಮಣೇತರ ಚಳವಳಿಯನ್ನು ಆರಂಭಿಸ್ತಾರೆ. ಬ್ರಾಹ್ಮಣೇತರ ಸಮುದಾಯಗಳ ಮೇಲೆ ಹೇರಲಾಗಿದ್ದ ಸಾಮಾಜಿಕ ನಿರ್ಬಂಧಗಳಿಗೆ ವಿರೋಧ ಮಾಡ್ತದೆ. ಜಸ್ಟಿಸ್ ಪಾರ್ಟಿ ಮೂಲಕ ಸಾಮಾಜಿಕ ಚಳವಳಿ. ಆತ್ಮಗೌರವ ಚಳವಳಿ ಆರಂಭ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತಕ್ಕಂಥ ಲೀಗ್ ಏನಾಗ್ತದಪ್ಪ ಅಂದ್ರೆ ಆರಂಭ ಮಾಡ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಜೊತೆಗೆ 1924ರಲ್ಲಿ ವೈಕಂನಲ್ಲಿ ನಡೆದ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗಿ. ದ್ರಾವಿಡ ಕಾಳಗಂ ಅಂತಕ್ಕಂಥ ಸಂಘಟನೆಯನ್ನು ಸ್ಥಾಪಿಸ್ತಾರೆ. ರಿವೋಲ್ಟ್ ಪತ್ರಿಕೆ ಆರಂಭ ಆಗ್ತದ. ನೆಕ್ಸ್ಟ್ ಬರೋಣ 1857ರ ದಂಗೆಗೆ ರಾಜಕೀಯ ಕಾರಣಗಳು. ಸೊ ಫಸ್ಟ್ ಬರ್ತಕ್ಕಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. ಎರಡನೇದು ಸತಾರಾ, ಝಾನ್ಸಿ, ಜೈಪುರ್, ಉದಯಪುರ ಬ್ರಿಟಿಷರ ವಶವಾಗ್ತದೆ. ಡಾಲ್ ಹೌಸಿ ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರ ರಾಜ ಪದವಿಯನ್ನು ರದ್ದು ಮಾಡ್ತಾನೆ. ನೆಕ್ಸ್ಟ್ ಮೊಘಲ್ ಚಕ್ರವರ್ತಿ ಔಧನ ನವಾಬ ಮೊದಲಾದ ರಾಜರುಗಳನ್ನು ಬ್ರಿಟಿಷರು ಅಧಿಕಾರದಿಂದ ಪದಚ್ಯುತಿ ಮಾಡ್ತಾರೆ. ನೆಕ್ಸ್ಟ್ ಲಕ್ಷಾಂತರ ಭಾರತೀಯ ಸೈನಿಕರು ನಿರುದ್ಯೋಗವನ್ನು ಹೊಂದುತ್ತಾರೆ. ಇನ್ನು ಆರ್ಥಿಕ ಕಾರಣಗಳಲ್ಲಿ ನೋಡೋದಾದರೆ ಇಂಗ್ಲೆಂಡಿನ ಕೈಗಾರಿಕಾ ನೀತಿ. ಇಂಗ್ಲೆಂಡಿನ ಕೈಗಾರಿಕೆಗಳ ಕಾರ್ಯಾಗಾರವಾಗ್ತದೆ. ಭಾರತದ ಕರಕುಶಲರು ಕೆಲಸಗಾರರು ಉದ್ಯೋಗ ಕಳೆದುಕೊಳ್ತಾರೆ. ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರು ದುಬಾರಿ ಸುಂಕವನ್ನು ಹೇರ್ತಾರೆ. ಜಮೀನ್ದಾರರು ರೈತರನ್ನು ಶೋಷಣೆಗೆ ಒಳಪಡಿಸ್ತಾರೆ. ಜೊತೆಗೆ ಬ್ರಿಟಿಷರು ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ಸಿಗೆ ಪಡಿತಾರೆ. ಇನ್ನು ದಂಗೆಯ ವಿಫಲತೆಗೆ ಕಾರಣಗಳು 1857 ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಇದು ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಈ ದಂಗೆ ದೇಶದ ಬಿಡುಗಡೆಗಾಗಿ ನಡೆಯಲಿಲ್ಲ. ರಾಜರು ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗೆ ಇದು ನಡೀತು. ಆಮೇಲೆ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ, ಸಂಘಟನೆ ಇರಲಿಲ್ಲ. ಭಾರತೀಯರಿಗೆ ಯುದ್ಧ ತಂತ್ರ ಶಿಸ್ತಿನ ಕೊರತೆ, ಹೋರಾಟಕ್ಕೆ ನಿಶ್ಚಿತ ಗುರಿ ಇಲ್ಲ. ಅನೇಕ ದೇಶ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿಸ್ತಾರೆ. ಸಿಪಾಯಿಗಳು ಲೂಟಿ, ದರೋಡೆ ಮೂಲಕ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಇನ್ನು 1857ರ ದಂಗೆಯ ಪರಿಣಾಮಗಳು ಅಂತ ಕೇಳ್ತಾರೆ. 1758ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆ ಆಗ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಆಡಳಿತ ಅಂತ್ಯ ಆಗ್ತದೆ. ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತದ ವರ್ಗಾವಣೆ ಮಾಡ್ತಾರೆ. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸ್ತಾರೆ. ಹಿಂದೆ ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದವನ್ನು ಅಂಗೀಕಾರವನ್ನು ಮಾಡ್ತಾರೆ. ಸಾಮ್ರಾಜ್ಯ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವ ಭರವಸೆಯನ್ನು ಸಹಿತ ಕೊಡ್ತಾರೆ. ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ನಿರುದ್ಯೋಗಕ್ಕೆ ಕಾರಣಗಳು ಅಂತಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಎಸ್, ಫಸ್ಟ್ ಒನ್ ಸಾಮಾಜಿಕ ಅಸಮಾನತೆ, ಬಂಡವಾಳ ಕೊರತೆ, ಅನಕ್ಷರತೆ, ಅತಿಯಾದ ಜನಸಂಖ್ಯೆ, ಯಾತ್ರೀಕರಣ, ಅತಿಯಾದ ಶ್ರಮ ವಿಭಜನೆ. ಇನ್ನು ನಿರುದ್ಯೋಗದ ಸಮಸ್ಯೆಗೆ ಪರಿಹಾರಗಳನ್ನು ನಿಮಗೆ ಕೇಳ್ತಾರೆ. ಏನೆಲ್ಲ ಪರಿಹಾರವನ್ನು ಕೊಡಬಹುದು? ಜನಸಂಖ್ಯಾ ನಿಯಂತ್ರಣ ಮಾಡೋದು, ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಕ್ಷೇತ್ರ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆ, ಪಂಚವಾರ್ಷಿಕ ಯೋಜನೆ, ವೃತ್ತಿಪರ ಶಿಕ್ಷಣವನ್ನು ಪ್ರೋತ್ಸಾಹಿಸೋದು, ಗ್ರಾಮೀಣ ಅಭಿವೃದ್ಧಿ ಮಾಡೋದು, ಉದ್ಯೋಗ ಖಾತರಿ ಯೋಜನೆಗಳನ್ನು ಜಾರಿಯನ್ನು ಮಾಡಬೇಕು. ಇನ್ನು ನಿರುದ್ಯೋಗದಿಂದ ಏನು ಪರಿಣಾಮಗಳು ಆಗ್ತದೆ? ಒಂದೇದು ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳು ಆಗ್ತವೆ. ಒಂದೇದು ಬಡತನದ ಹೆಚ್ಚಳ, ಅನಾರೋಗ್ಯ ಹೆಚ್ಚಳ, ಭ್ರಷ್ಟಾಚಾರ ಹೆಚ್ಚಳ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ ಮತ್ತು ಕಳ್ಳತನದಲ್ಲಿ ಹೆಚ್ಚಳ. ಇವೆಲ್ಲವುಗಳು ಕೂಡ ನಿರುದ್ಯೋಗದ ಮೂಲಕ ಆಗ್ತಕ್ಕಂಥ ಪರಿಣಾಮ. ಮೋಸ್ಟ್ ಇಂಪಾರ್ಟೆಂಟ್ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸಂಘಟಿತ ಕೆಲಸಗಾರರಿಗೆ ಕಾನೂನಿನಲ್ಲಿ ಕಾಯ್ದೆಗೆ ಬದ್ಧವಾಗಿರ್ತದೆ. ಅಧಿಕಾರ ಎನಿ ಶ್ರೇಣಿ ವ್ಯವಸ್ಥೆ, ವಿಶೇಷ ಪರಿಣತಿ, ತರಬೇತಿ, ವಿಶೇಷ ಅನುಭವ, ಶೈಕ್ಷಣಿಕ ಅರ್ಹತೆ, ನಿಗದಿತ ವೇತನ ಮತ್ತು ಭತ್ಯೆ ಕೊಡ್ತಾರೆ. ಈ ಶಾಲೆ, ಆಸ್ಪತ್ರೆ, ಕೈಗಾರಿಕೆ, ಬ್ಯಾಂಕ್ಗಳ ನೌಕರರು ಇದರ ಅಧೀನಕ್ಕೆ ಬರ್ತಾರೆ. ಸಾಮಾಜಿಕ ಭದ್ರತೆ ಇದೆ. ಬಟ್ ಅಸಂಘಟಿತದಲ್ಲಿ ಕಾನೂನು ಕಾಯ್ದೆಗೆ ಒಳಪಡೋದಿಲ್ಲ, ಅಧಿಕಾರದ ಏನಿ ಶ್ರೇಣಿ ಇಲ್ಲ, ಯಾವುದೇ ಅರ್ಹತೆ ವಿದ್ಯಾರ್ಥಿ ಅವಶ್ಯಕತೆ ಇಲ್ಲ, ವೇತನ ಭತ್ಯೆ ಇಲ್ಲ. ಸೊ ದಿನಗೂಲಿ ನೌಕರರು, ಕೂಲಿಕಾರರು, ಮನೆಗೆಲಸದವರು, ಬೀದಿ ವ್ಯಾಪಾರಿಗಳು ಇದರಲ್ಲಿ ಬರ್ತಾರೆ. ಸೊ ಇದಕ್ಕೆ ಸಾಮಾಜಿಕ ಭದ್ರತೆ ಇಲ್ಲ ಅನ್ನೋದನ್ನು ನೀವು ಬರಿಬೇಕು.
ಇನ್ನು ಭಯೋತ್ಪಾದನೆಯಿಂದಾಗುವ ಪರಿಣಾಮಗಳು ಅಂತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ. ಮಾನಸಿಕ ವೇದನೆ, ಆರ್ಥಿಕ ಅಭಿವೃದ್ಧಿಗೆ ತಡೆ, ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಗೆ ಅಡ್ಡಿ, ವ್ಯಕ್ತಿಗಳ ಪ್ರಾಣಹಾನಿ, ಆಸ್ತಿಪಾಸ್ತಿ ನಷ್ಟ, ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ, ಜಾಗತಿಕ ಭದ್ರತೆಗೆ ಆತಂಕ ಅಂತ ಬರೆದ್ರೆ ಸಾಕು. ಇನ್ನು ನೀವು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಏನು ಕ್ರಮಗಳನ್ನು ಕೊಡಬಹುದು? ಎಸ್, ಒಂದೇದು, ಭಾರತ ತನ್ನಲ್ಲಿರುವ ಅನ್ಯರ ನೆಲದಲ್ಲಿ ನಡೀತಕ್ಕಂಥ ಭಯೋತ್ಪಾದಕತೆಯನ್ನು ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ. ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ, ಇಂಟೆಲಿಜೆನ್ಸ್ ಬ್ಯೂರೋ ಸಂಸ್ಥೆ ಸ್ಥಾಪನೆ, ಸಂಶೋಧನಾ ಮತ್ತು ವಿಶ್ಲೇಷಣಾ ಘಟಕದ ಸ್ಥಾಪನೆ, ಭಯೋತ್ಪಾದಕ ನಿಗ್ರಹ ಘಟಕದ ರಚನೆ, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ಭಯೋತ್ಪಾದಕರಿಗೆ ಹಣಕಾಸು ವರ್ಗಾವಣೆಯನ್ನು ತಡೆಯಲು ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಕೂಡ ಮಾಡಿದ್ದಾರೆ. ಇನ್ನು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳ ಮೇಲೆ ಪ್ರಶ್ನೆ ಬರ್ತದೆ. ಈ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಿದೆ. ಭಾರತ ಸಂವಿಧಾನ ಭಾರತೀಯರಿಗೆ ಮೂಲಭೂತ ಹಕ್ಕು ನೀಡಿದೆ. ವಿಶ್ವದಾದ್ಯಂತ ಮಾನವ ಹಕ್ಕುಗಳು ಸುರಕ್ಷಿತವಾಗಿರಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಪ್ರತಿಪಾದನೆಯನ್ನು ಮಾಡಿದೆ. ಜನಾಂಗೀಯ ಹತ್ಯೆ, ಎಲ್ಲ ವಿಧದ ಶೋಷಣೆ ಮತ್ತು ದಬ್ಬಾಳಿಕೆಗೆ ಭಾರತ ವಿರೋಧ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳನ್ನು ಸಹಿತ ನಮ್ಮ ದೇಶದಲ್ಲಿ ಸ್ಥಾಪಿಸಿದ್ದಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ವಿದೇಶಾಂಗ ನೀತಿಯ ಮೂಲ ತತ್ವಗಳು. ಎಸ್, ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಆಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. ಇನ್ನು ಭಾರತದ ಮುಖ್ಯ ಸಾಮಾಜಿಕ ಸ್ವಾಭಾವಿಕ ಸಸ್ಯವರ್ಗಗಳನ್ನು ಕೇಳಬಹುದು. ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು, ಮರುಭೂಮಿ ಅರಣ್ಯಗಳು, ಮ್ಯಾಂಗ್ರೋವ್ ಕಾಡುಗಳು, ಹಿಮಾಲಯದ ಅಲ್ಪೈನ್ಸ್ ಅರಣ್ಯಗಳು. ಇನ್ನು ಅರಣ್ಯದ ನಾಶಕ್ಕೆ ಕಾರಣಗಳು ಕೇಳ್ತಾರೆ. ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ರೈಲು ಮಾರ್ಗದ ನಿರ್ಮಾಣ, ಕಾಡ್ಗಿಚ್ಚು, ನೀರಾವರಿ ಯೋಜನೆ ನಿರ್ಮಾಣ, ಹೈನುಗಾರಿಕೆ, ಗಣಿಗಾರಿಕೆ. ಇನ್ನು ಅರಣ್ಯದ ಸಂರಕ್ಷಣೆಗೆ ಕ್ರಮಗಳನ್ನು ಕೇಳಿದ್ರೆ, ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗಿಬೇಕು, ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಣ, ಸಸಿ ನೆಡೋದು, ಬೀಜ ಹರಡಿಸೋದು, ಮರ ಕಡಿಯುವುದನ್ನು ನಿಯಂತ್ರಣ ಮಾಡೋದು, ಸಾಕು ಪ್ರಾಣಿಗಳಿಂದ ಮೇಯಿಸುವುದನ್ನು ನಿಯಂತ್ರಿಸೋದು, ಸಾರ್ವಜನಿಕರು ಮರ ನೆಡುವಂತೆ ಪ್ರೋತ್ಸಾಹವನ್ನು ಮಾಡೋದು. ಇನ್ನು ಅರಣ್ಯಗಳ ಉಪಯೋಗಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಕೆ ಮಾಡೋದು, ಉತ್ತಮ ಮಳೆಯನ್ನು ತರ್ತವೆ, ಮಣ್ಣಿನ ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಕೊಡುತ್ತದೆ, ಜೈವಿಕ ಪರಿಸರದ ಸಮತೋಲನವನ್ನು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ, ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಂತ ಕೇಳ್ತಾರೆ. ಎಸ್, ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆಗಳೇ ಅವಶ್ಯಕ. ರೈತರು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸ್ತಾರೆ. ಹಳ್ಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಬಹುದು. ರೈಲು ಸಾರಿಗೆಗೆ ಪೂರಕ, ಸರಕು ಸಾಗಾಣಿಕೆಗೆ ಪೂರಕ. ಇನ್ನು ರಸ್ತೆ ಸಾರಿಗೆ ತೊಡಕುಗಳು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿ, ಪರಿಸರ ಮಾಲಿನ್ಯ, ವಾಹನದ ದಟ್ಟಣೆ ಮತ್ತು ಅಪಘಾತ, ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳಿಂದ ರಸ್ತೆಗಳು ಹಾಳಾಗ್ತವೆ. ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಕಷ್ಟದಾಯಕರವಾಗಿದೆ. ಇನ್ನು ಭಾರತದ ಪ್ರಮುಖ ಪೂರ್ವ ಬಂದರುಗಳು ಕರಾವಳಿ, ಪಶ್ಚಿಮ ಕರಾವಳಿ ಬಂದರು, ಪೂರ್ವ ಕರಾವಳಿ ಬಂದರು. ಪೂರ್ವ ಕರಾವಳಿಯಲ್ಲಿ ಬರ್ತಕ್ಕಂಥದ್ದು ಕಲ್ಕತ್ತಾ, ಹಾಲ್ಡಿಯಾ, ಪಾರಾದೀಪ, ವಿಶಾಖಪಟ್ಟಣಂ. ಪಶ್ಚಿಮದಲ್ಲಿ ಕಾಂಡ್ಲಾ, ಮುಂಬೈ, ನವಶಿವ ಮತ್ತು ಮರ್ಮಗೋವಾ. ಇದು ಇಂಪಾರ್ಟೆಂಟ್, 2 ಮಾರ್ಕ್ಗೆ ಕೇಳಬಹುದು. ಇನ್ನು ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಕೇಳ್ತಾರೆ. ವಿವಿಧ ಪ್ರದೇಶಗಳ ಆಗು ಹೋಗುಗಳನ್ನು ತಿಳಿಸ್ತದೆ, ಸರ್ಕಾರದ ನೀತಿ ನಿಯಮ ಬಗ್ಗೆ ತಿಳುವಳಿಕೆ ಮೂಡಿಸ್ತದೆ, ವ್ಯವಸಾಯ ಮತ್ತು ಕೈಗಾರಿಕೆಯ ಜ್ಞಾನ ಅಭಿವೃದ್ಧಿಗೆ ಸಹಾಯಕ, ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಸಹಾಯಕ, ದೇಶದ ಏಕತೆ, ಒಗ್ಗಟ್ಟು ಮತ್ತು ಸ್ಥಿರತೆ ಕಾಪಾಡಲಿಕ್ಕೆ ಸಂಪರ್ಕ ಮಾಧ್ಯಮ ಬೇಕೇ ಬೇಕು. ಇನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ GPS ಅಂತ ಕರೀತಾರೆ. ಎಸ್, ನಕ್ಷೆ ಆಕರ್ಷಕ ಮತ್ತು ಸ್ಪಷ್ಟ ಮಾಹಿತಿ ನೀಡ್ತವೆ. ಭೌಗೋಳಿಕ, ಸಾಮಾಜಿಕ, ಆರ್ಥಿಕ, ಭೂಮೇಲ್ಮೈ ಮಾಹಿತಿಯನ್ನು ಕೊಡ್ತವೆ. ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ ಸಹಾಯಕವಾಗದ, ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆ ಮಾಡ್ತಾರೆ. ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ನಕ್ಷಾಶಾಸ್ತ್ರಜ್ಞರ ನೆರವಿಲ್ಲದೆ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು. ನಕ್ಷೆಗಳನ್ನು ಮಾರ್ಪಡಿಸಬಹುದು. ಇದು GIS ಇದೆ, ಇದು GPS. ಓಕೆ, ಎಸ್, ಇದು GPS. ನಾನು ಮುಂಚೆ ಹೇಳಿದ್ದು GIS. ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಬಹುದು, ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೆ ಸೂಕ್ತ, ಸೈನಿಕರು, ವೈಮಾನಿಕರು, ಮೀನುಗಾರರು, ನಾವಿಕರಿಗೆ ಸೂಕ್ತ, ಮನೆ ಬಾಗಿಲ ಸೇವೆ ನೀಡುವ ಸಂಸ್ಥೆ, ಗೂಗಲ್ ಮ್ಯಾಪ್ನಂಥ ಸಂಸ್ಥೆಗಳು GPS ಅನ್ನೇ ಬಳಸಿ ದಾರಿಯನ್ನು ತೋರಿಸ್ತವೆ. ಇನ್ನು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗ. ಎಸ್, ನೈಜ ಮತ್ತು ನಂಬಲಾರ್ಹವಾದ ಸ್ಪಷ್ಟ ಮಾಹಿತಿ, ಅಲ್ಪಾವಧಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ, ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ನಲ್ಲಿ ವಿಶ್ಲೇಷಿಸಬಹುದು
ಹವಾಮಾನದ ವೈಪರೀತ್ಯ, ಭೂ ಮೇಲ್ಮೈ ಅಡಚಣೆಗಳನ್ನು ಚಿತ್ರಸಹಿತ ಉಪಗ್ರಹಗಳಿಂದ ಪಡಿಬಹುದು. ಚಂಡಮಾರುತ, ಬಿರುಗಾಳಿ, ಪ್ರವಾಹ, ಬರಗಾಲ ಮೊದಲಾದ ನೈಸರ್ಗಿಕ ವಿಕೋಪಗಳ ಅಧ್ಯಯನ ಮಾಡಬಹುದು. ಭೂ ಬಳಕೆ, ಅರಣ್ಯ, ಜಲರಾಶಿ, ವಸತಿ ಪ್ರದೇಶ ಮುಂತಾದವುಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬಹುದು. ಇನ್ನು ಚಂಡಮಾರುತಗಳಿಂದ ಆಗುವ ಪರಿಣಾಮಗಳು ಅಂತ ಕೇಳ್ತಾರೆ. ಜನಜೀವನ ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂದ್ರೆ ಮಾರ್ಪಾಡಾಗ್ತದೆ. ನೆಕ್ಸ್ಟ್, ಅಪಾರ ಸಾವು ನೋವು ಆಗ್ತದೆ. ಒಳನಾಡಿನ ಜಲರಾಶಿಗಳು ಲವಣಯುಕ್ತವಾಗ್ತವೆ. ಬೆಳೆ ಸಂಪೂರ್ಣ ನಾಶ, ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ಇನ್ನು ಆವೃತ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು, ಅಂದರೆ ಚಂಡಮಾರುತ ಅಂದ್ರೂ ಕೂಡ ಬರೀರಿ. ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡೋದು, ವಿದ್ಯುತ್ ಚಾಲಿತ ಯಂತ್ರ, ದೋಣಿ, ಹೆಲಿಕಾಪ್ಟರ್ ಸಜ್ಜು ಮಾಡೋದು, ರೈಲು ಬಸ್ಸು ಮಾರ್ಗಗಳನ್ನು ಚಂಡಮಾರುತದ ಪ್ರಭಾವದ ವಲಯದಿಂದ ಬದಲಾವಣೆ ಮಾಡೋದು, ಸಮೂಹ ಮಾಧ್ಯಮದ ಮೂಲಕ ಜನರಿಗೆ ತಿಳುವಳಿಕೆ ಕೊಡೋದು, ಅಗತ್ಯ ಸೇನಾ ತುಕಡಿಯನ್ನು ಸಿದ್ಧಪಡಿಸೋದು, ಸಿಹಿನೀರು, ಉಡುಪು, ಔಷಧ, ವೈದ್ಯಕೀಯ ಸೇವೆಯನ್ನು ಸಿದ್ಧ ಮಾಡೋದು. ಇನ್ನು ಪ್ರವಾಹ ಉಂಟಾಗಲು ಕಾರಣ: ಅತ್ಯಧಿಕ ಮಳೆ, ನದಿ ಪಾತ್ರದಲ್ಲಿ ಹೂಳು ತುಂಬಿರೋದು, ಆನೆಕಟ್ಟು ಮತ್ತು ಅಡ್ಡಗೋಡೆಗಳನ್ನು ಒಡೆದು ಒಮ್ಮೆಗೆ ಬಿಡುಗಡೆ ಆಗ್ತಕ್ಕಂಥ ನೀರಿನ ಪ್ರವಾಹ, ನದಿ ಪಾತ್ರದ ಬದಲಾವಣೆ, ಚಂಡಮಾರುತದಿಂದ ಮಳೆ, ನೆಕ್ಸ್ಟ್ ಸಮುದ್ರ ಮಧ್ಯದಲ್ಲಿನ ಭೂಕಂಪ. ಇನ್ನು ಭೂಕುಸಿತಕ್ಕೆ ಕಾರಣಗಳನ್ನು ಕೇಳಿದ್ರೆ, ಪರ್ವತ ಮತ್ತು ಸಮುದ್ರ ತೀರದಲ್ಲಿ ಕ್ರಮವಾಗಿ ಹರಿತಕ್ಕಂಥ ನೀರು ಅಲೆಗಳು ಭೂಮಿಯನ್ನು ಕೊರೆದು ಇಳಿಜಾರು ನಿರ್ಮಿಸಿ ಭೂಕುಸಿತವನ್ನು ಉಂಟು ಮಾಡ್ತವೆ. ಕಡಿದಾದ ಪರ್ವತಗಳಲ್ಲಿನ ರಸ್ತೆ, ರೈಲು ಮಾರ್ಗ ಮತ್ತು ಕಾಲುವೆ ನಿರ್ಮಾಣ ಮಾಡಿದ್ದು, ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿದ್ದಲ್ಲಿ ಇಳಿಜಾರು ಕಡಿತವಾಗಿದ್ದು ಅಲ್ಲಿ ಭೂಕುಸಿತ ಆಗ್ತದೆ. ಇನ್ನು ಗಣಿಗಾರಿಕೆ, ಅರಣ್ಯದ ನಾಶ, ಇನ್ನು ಆಳವಾಗಿ ಉಳುಮೆ ಮಾಡೋದು ಕೂಡ ಒಂದು ಮೇನ್ ರೀಸನ್. ಇನ್ನು ಪ್ರಾಕೃತಿಕ ಅಥವಾ ನೈಸರ್ಗಿಕ ವಿನಾಶಕಾರಕಗಳು: ಭೂಕಂಪ, ಭೂಕುಸಿತ, ಚಂಡಮಾರುತ, ಹಿಮಪಾತ, ಕರಾವಳಿ ಕೊರೆತ, ಪ್ರವಾಹ. ಇನ್ನು ಗ್ರಾಮೀಣ ಪ್ರದೇಶದ ಆರ್ಥಿಕ ಸ್ಥಿತಿ ಕೇಳಿದರೆ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಗ್ರಾಮೀಣಾಭಿವೃದ್ಧಿಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ನೋಡಿ ಅಲ್ಲಿನೂ ಕೂಡ ಒಂದು 6 ಪಾಯಿಂಟ್ಸನ್ನು ನೀವು ಬರೀಬೇಕು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳು ಯಾವತ್ತೂ ಕೂಡ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಸಾರ್ವಜನಿಕ ಹಣಕಾಸಿನ ಮಹತ್ವ ನೋಡ್ಕೊಂಡು ಹೋಗಿ. ಸೊ ನಾಳೆ ಇದು ಪ್ರಶ್ನೆ ನಿಮ್ಗೆ ಏನಾಗ್ಬೋದು ಅಂದರೆ ಬಂದರೂ ಕೂಡ ಬರ್ಬೋದು, ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು. ಸೊ ಲಾಸ್ಟ್ ಟೈಮ್ ಈ ಪ್ರಶ್ನೆ ಬಂದಿಲ್ಲ. ಲಾಸ್ಟ್ ಟೈಮ್ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ವ್ಯತ್ಯಾಸ ಬಂದಿತ್ತು. ಈ ಸರಿ ಮಹತ್ವ ಬರ್ಬೋದು. ಇನ್ನು ಬ್ಯಾಂಕ್ನ ಗುಣಲಕ್ಷಣಗಳಿದ್ದಾವೆ. ಸೊ ಅನುಕೂಲಗಳಿದ್ರೆ ಅದೇ ಬರೀರಿ. ಆಮೇಲೆ ಬ್ಯಾಂಕ್ನ ವಿಧಗಳು, ಬ್ಯಾಂಕಿನ ಕೆಲಸಗಳನ್ನು ಕೇಳಿದ್ದಾರೆ. ಸೊ ವಿಶೇಷವಾಗಿರ್ತಕ್ಕಂಥ ಅಂಚೆ ಕಚೇರಿಯ ಹಣಕಾಸು ವ್ಯವಹಾರಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಉದ್ಯಮಶೀಲತೆಯ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸ, ಇದು ಕೂಡ ಬಂದರೆ ಬರ್ಬೋದು. ರೀಸೆಂಟಾಗಿ ಈ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ತಾ ಇದ್ದಾರೆ. ಇನ್ನು ಉದ್ಯಮಶೀಲತೆ ಅಥವಾ ಉದ್ಯಮಿಯ ಗುಣಲಕ್ಷಣಗಳಂತಕ್ಕಂಥ ಪ್ರಶ್ನೆ. ಲಾಸ್ಟ್, ಉದ್ಯಮಿಯ ಕಾರ್ಯಗಳು. ಸೊ ಎನಿ 6 ಕಾರ್ಯಗಳನ್ನ ನೋಡ್ಕೊಡ್ರಿ. ಇನ್ನು ಉದ್ಯಮಿಗಳಿಗೆ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳೇನು, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯ ವ್ಯತ್ಯಾಸ ಮೋಸ್ಟ್ ಇಂಪಾರ್ಟೆಂಟ್. ಜ್ಯೋತಿಬಾ ಫುಲೆ ಅವರ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ಕೂಡ ಏನು ಮಾಡಿದ್ರು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ ಇತ್ತು. ಸೊ ಇಷ್ಟು 3 ಮಾರ್ಕಸ್ ಇತ್ತು. ನಾನು 4 ಮಾರ್ಕ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.